ನಮಸ್ಕಾರ, ಇದು ಸುವರ್ಣ ಅಡುಗೆ. ನಾನಿವತ್ತು ಖೋವಾ ಜಾಮೂನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬೇಕ್ರಿ ಸ್ಟೈಲ್ ಬರುತ್ತೆ ಟೇಸ್ಟ್ ಇದು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಖೋವಾ ಜಾಮೂನು. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು 300 ಗ್ರಾಮ್ ಖೋವಾ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಪಾಕ ಮಾಡ್ಕೊಳ್ಳೋಕ್ಕೆ. ಹಾಫ್ ಗ್ಲಾಸ್ ನಾನು ಸಕ್ಕರೆ ತೊಗೋತಾ ಇದ್ದೀನಿ. ಹಾಕ್ತದೆ ನೋಡಿ ಇದಕ್ಕೆ. ಇವಾಗ ಒಂದು ಗ್ಲಾಸ್ ನೀರು ಹಾಕ್ತದೆ ನೋಡಿ ಸಕ್ಕರೆಗೆ. ಪಾಕ ಮಾಡ್ಕೋಬೇಕು. ಸಾಕಿಷ್ಟು, ಜಾಸ್ತಿ ಹಾಕೋದು ಬೇಡ. ಇದಕ್ಕೆ ಪಾಕ ಮಾಡ್ಕೊಳ್ಳೋಣ ಇವಾಗ ನೋಡಿ ಪಾಕ ಮಾಡ್ಕೋತಾ ಇದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಒಂದು 10-15 ಮಿನಿಟ್ಸ್ ಆಗಲಿ ಇದು ಪಾಕನ. ಇವಾಗ ನೋಡಿ, ನಾನು ಖೋವಾ ತೊಗೊಂಡಿದ್ದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ಥರ. ಒಂದು 5 ಮಿನಿಟ್ಸ್ ಚೆನ್ನಾಗಿದ್ದು ಇದು ಮಾಡ್ಕೋಬೇಕು, ಈ ಥರ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕಿದು. ಇದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಜಾಮೂನು. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದು ಈ ಥರ. ಚೆನ್ನಾಗಿ ಕಲಿಸ್ಕೋಬೇಕಿದ್ದು ಖೋವಾ. ಇಲ್ಲಾಂದ್ರೆ ತರಿ ಆಗಿರುತ್ತಲ್ವ, ಇದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ ಇವಾಗ ಸಾಫ್ಟ್ ಆಗ್ತದೆ. ಇನ್ನೂ ಸ್ವಲ್ಪ ಮಾಡೋಣ ಚೆನ್ನಾಗಿ. ಜಾಮೂನ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕ್ತೀನಿ ಮೊದಲಿಗೆ. ಫಸ್ಟ್ 1 ಸ್ಪೂನ್ ಹಾಕಿ ಕಲಿಸ್ತೀನಿ. ಆಮೇಲೆ ನೋಡೋಣ ಮತ್ತೆ ಎಷ್ಟು ಬೇಕಾಗುತ್ತೆ ಅಂತ. ನೋಡಿ, ಇನ್ನೂ ಸ್ವಲ್ಪ ಹಾಕಬೇಕಾಗುತ್ತೆ. ಇನ್ನೊಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ಪೂನ್. ಟೋಟಲ್ 3 ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ ನೋಡಿ ಇದಕ್ಕೆ. ಇವಾಗ ನೋಡಿ, ಟೋಟಲ್ 3 ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಹಿಟ್ಟು ಮತ್ತು ಖೋವಾ ಎರಡು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಜಾಸ್ತಿ ಮೈದಾ ಹಿಟ್ಟು ಹಾಕ್ಬೇಡಿ, ಸ್ವಲ್ಪನೇ ಹಾಕಬೇಕು. ನಾನು 300 ಗ್ರಾಮ್ ಖೋವಾ ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ ನಾನು. ಸಾಕಷ್ಟು. ನೋಡಿ ಪಾಕ ಕುದೀತಾ ಇದೆ. ಇನ್ನೊಂದು 5 ಮಿನಿಟ್ಸ್ ಆದ್ರೆ ಸಾಕಿದ್ದು. ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಒಂದು 10 ಮಿನಿಟ್ಸ್ ಇದ್ರೆ ಸಾಕಿದ್ದಕ್ಕೆ ಪಾಕ ಮಾಡ್ಕೊಳ್ಳೋಕ್ಕೆ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನೂ ಆಗಿಲ್ಲ ಇದು. ಇಲ್ಲಿ ನೋಡಿ, ಖೋವಾ ಮತ್ತು ಮೈದಾನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ನಾನು. ಇದಕ್ಕೆ ಉಂಡೆ ಮಾಡೋಣ ಇವಾಗ ನೋಡಿ ಉಂಡೆ ಮಾಡ್ತೀನಿ ಇದು ಜಾಮೂನು ಇವಾಗ. ಈ ಥರ ಫಸ್ಟಿಗೆ ಈ ಥರ ಮಾಡೋಣ. ಮಾಡಿಬಿಟ್ಟು ರೌಂಡಾಗಿ ನೋಡಿ ಈ ಥರ. ಇನ್ನೂ ಚೆನ್ನಾಗಿ ರೌಂಡ್ ಮಾಡಬೇಕಿದು. ನೋಡಿ ಈ ಥರ ಆಗಿದೆ ಚೆನ್ನಾಗಿ. ಈ ಥರ ಮಾಡ್ಕೋಬೇಕು. ಮತ್ತೆ ತಗೋತಾ ಇದ್ದೀನಿ ನೋಡಿ. ಇವಾಗ ಪಾಕ ರೆಡಿ ಆಗ್ತಿದೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ನಾನು ಈ ಥರ ಸೈಜ್ ಮಾಡ್ಕೊತಾ ಇದ್ದೀನಿ. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲ ಉಂಡೆ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಪಾಕ ಕಲರ್ ಚೇಂಜ್ ಆಗಿದೆ. ಇದು ಆಫ್ ಮಾಡ್ಕೋಬೇಕು. ಇವಾಗ ಆಗಿದೆ ಇದು. ಇವಾಗ ನೋಡಿ 10 ಮಿನಿಟ್ಸಲ್ಲಿ ಪಾಕ ರೆಡಿ ಆಗಿದೆ ಇವಾಗ. ಇವಾಗ ನೋಡಿ ಜಾಮೂನ್ ಉಂಡೆ ಮಾಡ್ಕೊಂಡಿದ್ದೀನಿ ಈ ಥರ. ಬನ್ನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇದು. ಇವಾಗ ನೋಡಿ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು. ಕಡಾಯಿ ಬಿಸಿ ಆಗಿದೆ. ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇವಾಗ. ಇಷ್ಟು ಹಾಕೋತಾ ಇದ್ದೀನಿ. ಡೀಪ್ ಫ್ರೈ ಮಾಡಬೇಕಲ್ಲ ಜಾಮೂನು. ಎಣ್ಣೆ ಬಿಸಿ ಆಗಲಿ. ಇವಾಗ ನೋಡಿ ಎಣ್ಣೆ ಬಿಸಿ ಆಗಿದೆ. ಜಾಮೂನು ಉಂಡೆ ಹಾಕೋತಾ ಇದ್ದೀನಿ ನೋಡಿ. ಜಾಸ್ತಿ ಹಾಕೋಬೇಡಿ. ಒಂದು 4 ಹಾಕೊಂಡು ಹುರ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇಲ್ಲಾಂದ್ರೆ ಒಂದು ಕಡೆ ಆಗುತ್ತೆ, ಒಂದು ಕಡೆ ಆಗಲ್ಲ ಜಾಮೂನು. ಮಿಕ್ಸ್ ಮಾಡ್ಕೋತಾ ಇರಬೇಕು ಈ ಥರ ನೋಡಿ. ಒಂದು ಸೈಡ್ ಹೊತ್ತೋಗ್ಬಿಡುತ್ತೆ. ಮಿಕ್ಸ್ ಮಾಡ್ಕೋತಾ ಇರಬೇಕು. ಸ್ಲೋ ಮಿಕ್ಸ್ ಮಾಡಿ ನೋಡಿ. ಇವಾಗ ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು. ಬ್ರೌನ್ ಕಲರ್ ಆಗಬೇಕು. ಒಂದು ಸ್ವಲ್ಪ ಆಗಲಿ. ಈ ಥರನೇ ಎಲ್ಲ ಎಣ್ಣೆಲಿ ಕರ್ಕೊಂಬೇಡಿ ಜಾಮೂನು. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ ನಾನು ಇವಾಗ. ನೋಡಿ ಮತ್ತೆ ಹಾಕೋತಾ ಇದ್ದೀನಿ ನಾನು. ನೋಡಿ ಈ ಥರ ಹಿಂಗೆ ತಿರುಗಿಸ್ತಾ ಇರಬೇಕಿದು. ಇಲ್ಲಾಂದ್ರೆ ಒಂದು ಕಡೆ ಹೊತ್ತೋಗುತ್ತೆ, ಒಂದು ಕಡೆ ಹಾಗೆ ಇರುತ್ತೆ. ತಿರ್ಸ್ಕೋತಾ ಇರ್ಬೇಕು ನೋಡಿ ಈ ಥರ. ಇದೇ ಥರ ಎಲ್ಲ ಮಾಡ್ಕೋಬೇಕು. ನಾನು ಫುಲ್ ಮಾಡ್ಕೊಂಬರ್ತೀನಿ ಇವಾಗೆಲ್ಲ. ನೀವು ನೋಡಿ ಈ ಥರ ಆಗಿದೆ. ನಾ ಪಾಕದಲ್ಲಿ ಹಾಕ್ತಾ ಇದ್ದೀನಿ ಜಾಮೂನು. ಫುಲ್ ಬಿಸಿ ಆಗಬಾರ್ದು, ಸ್ವಲ್ಪ ಆಗಬೇಕು. ಇವಾಗ ಹಾಕ್ತಾ ಇದ್ದೀನಿ ನೋಡಿ ನಾನು ಪಾಕದಲ್ಲಿ. ಇವಾಗ ನೋಡಿ ಎಲ್ಲ ಜಾಮೂನ್ ಫ್ರೈ ಮಾಡಿದ್ದೀನಿ. ಲಾಸ್ಟ್ ಇದು ಹಾಕ್ತಾ ಇದ್ದೀನಿ ನೋಡಿ. ಇದು ಹಾಕಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಲ್ಕೋಬೇಕಿದು. ಇದು ಇನ್ಸ್ಟಂಟ್ ನೋಡಿ. ಒಂದು 10-15 ಮಿನಿಟ್ಸ್ ಬಿಟ್ಬಿಟ್ರೆ ತಿನ್ಬೋದು ಇದು ಜಾಮೂನು. ಇವಾಗ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ನೋಡಿ.
ನೋಡಿ ಇವಾಗ ಖೋವಾ ಜಾಮೂನ್ ರೆಡಿ ಆಗಿದೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ. ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.